ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಮಮತಾ ಕ್ರಿಯೇಟ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೆನ್ನೆ ಸಂಡೇ ಇತ್ತಲ್ಲ, ಆ ದಿನ ನಾವು ಎಲ್ಲೋಗಿದ್ವಿ, ಏನು ಮಾಡಿದ್ವಿ, ಹೇಗೆ ಸ್ಪೆಂಡ್ ಮಾಡಿದ್ವಿ ಆ ದಿನಾನ ಅಂತ ಈ ಲಾಗ್ಗಳಲ್ಲಿ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಇದು ನನ್ನ ಸೆಕೆಂಡ್ ವೀಡಿಯೋ ಆಯಿತಾ. ಈ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಹಾಗೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ, ಓಕೆನಾ? ಥ್ಯಾಂಕ್ ಯು. ಇವತ್ತು ಮಾರ್ನಿಂಗಲ್ಲ, ಇವತ್ತು ಟಿಫನ್ನು ಟೊಮೊಟೊ ಬಾತ್ ಮಾಡಿದ್ವಿ, ಅದನ್ನು ತಿಂದ್ವಿ. ಈಗ ನೋಡಿ ನನ್ನ ಮಗ ಓದ್ತಾ ಇದ್ದಾನೆ. ಅದನ್ನು ಹೇಳ್ತಾ ಇದ್ದೆ, ಏನಕ್ಕೆ ಓದ್ಕೊತಿದ್ದಾನೆ ಗೊತ್ತಾ ಇಷ್ಟು ಬೇಗ ಇವನು. ಇವತ್ತು ಸಂಡೇ ಇತ್ತಲ್ಲ, ಕರ್ಕೊಂಡೋಗಿ ನನ್ನ ಪಾರ್ಕ್ಗೆ ಅಂತ ಸಖತ್ತು ಹಿಂಸೆ ಮಾಡ್ತಾಯಿದ್ದ. ಅದಕ್ಕೆ ನೋಡಿ ನಾಳೆ ಟೆಸ್ಟ್ ಇದೆ, ಓದ್ಕೊಂಡು ಎಲ್ಲ ಫಿನಿಷ್ ಮಾಡಿ ನೀನು ಕಂಪ್ಲೀಟ್ ನನಗೆಲ್ಲ ಹೇಳಿದ್ರೆ ನಾನು ಪಾರ್ಕಿಗೆ ಕರ್ಕೊಂಡು ಹೋಗ್ತೀನಿ ಆಟ ಆಡೋದಕ್ಕೆ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಅವನು ಬೆಳಗ್ಗೆನೇ ಎತ್ಕೊಂಡಿದ್ದೆ ನೋಡಿ ಬುಕ್ಸ್ನ ಓದ್ಕೊಳ್ಳೋದಕ್ಕೆ. ಏನು ಸಿನ್ಸಿಯರಾಗಿ ಓದ್ಕೊತಿದ್ದಾನೆ ಗೊತ್ತಾ. ಓದ್ಕೊಂಡ, ನಾನು ಆಮೇಲೆ ಕೇಳಿದೆ, ಎಲ್ಲದನ್ನು ಚೆನ್ನಾಗಿ ಹೇಳ್ದ, ಎಲ್ಲದಕ್ಕೂ ಕರೆಕ್ಟ್ ಆನ್ಸರೇ ಕೊಟ್ಟ. ಕಂಪ್ಯೂಟ್ರ್ ಇತ್ತು, ಅದೇನು ಈಸಿ ಸಬ್ಜೆಕ್ಟ್ ಕೂಡ ಅಲ್ವಾ, ಸೊ ಹಂಗಾಗಿ ಎಲ್ಲ ಚೆನ್ನಾಗಿ ಹೇಳ್ದ. ಖುಷಿ ಆಯಿತು ಒಂಥರ. ನೋಡಿ ಆಟ ಆಡ್ಕೊಂಡು ಹೋಗ್ತೀನಿ ಅಂತಂದರೆ ಎಲ್ಲ ಕೆಲಸನೂ ಬೇಗ ಆಗಿಬಿಡತ್ತೆ, ಇಲ್ಲ ಅಂದರೆ ಏನೂ ಆಗಲ್ಲ ಈ ಮಕ್ಳ ಹತ್ರ. ಹಾಗೆ ಇವತ್ತು ನಮ್ಮ ಮನೇಲಿ ಹಲಸಿನಣ್ಣು ತೊಗೊಂಡು ಬಂದಿದ್ದರು. ನೆನ್ನೆ ಸ್ಯಾಟರ್ಡೆ ಅಲ್ವಾ, ಊರಿಗೆ ಹೋಗಿದ್ವಿ. ಹಾಗೆ ಹಲಸಿನಣ್ಣು ತೊಗೊಂಡು ಬಂದಿದ್ದರು. ಅದು ನನ್ನ ಮಗನಿಗೆ ತುಂಬ ಇಷ್ಟ ಈ ಹಣ್ಣು. ಅದಕ್ಕೆ ನನ್ನ ಮಗ ಬಿಡಿಸ್ಕೊಡಿಯಪ್ಪ ಅಂತ ಹೇಳ್ತಿದ್ದೆ. ಹಣ್ಣಾಗಿರಲಿಲ್ಲ, ಆದರೂ ಬಿಡಿಸ್ಕೊಡಿ ಅಂತ ಅಂತಿದ್ನಲ್ಲ ಅಂತ ಅಂದ್ಬಿಟ್ಟು ಬಿಡಿಸ್ಕೊಡ್ತಾಯಿದ್ರು. ಚೆನ್ನಾಗಿತ್ತು. ಹಂಗಂತ ಇವ್ರು ಹೇಳ್ದಂಗೆ ಕಾಯಿನೂ ಆಗಿರಲಿಲ್ಲ, ಸಕ್ಕ ಟೇಸ್ಟಿಯಾಗಿತ್ತು. ನೋಡಿ ಸಂಜೆ ಆಯ್ತಲ್ಲ, ಈಗ ಹೊರಟ್ವಿ. ಅವನು ಪಾರ್ಕಿಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದ. ಸರಿ ಅಂತ ಅಂದ್ಬಿಟ್ಟು ಪಾರ್ಕಿಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಆಚೆ ಬಂದು ಹೋಗೋಣ ಅಂತ ಇವನು ಹೇಳ್ತಿದ್ದೆ. ನೋಡಿ ಇವ್ರು ಹಾಕ್ಕೊತದಾನೆ, ಸರಿಯಾಗಿ ಹಾಕೋ ಅಂತ ಹೇಳ್ತಿದ್ದಾರೆ. ಇವನೇ ಹೇಳ್ತಿದ್ದಾನೆ, ಮೂವ್ ಮಾಡಿ ನೀವು ಬೈಕ್ನ, ನಾನು ಹಿಂದೆಯಿಂದ ಓಡಿ ಬರ್ತೀನಿ, ಹೋಗಿ ಅಂತ ಹೇಳ್ತಾ ಇದ್ದಾನೆ. ಅವರಪ್ಪ ಬೇಡ ಅಂತಿದ್ದಾರೆ. ಹಂಗೆ ಒಂದು ಮೂವ್ ಮಾಡಪ್ಪ ಅಂತ ಅಂದ. ಹಾಗೆ ಅವ್ರು ಮೂವ್ ಮಾಡಿದ್ರು. ನೋಡೋಣ ಬನ್ನಿ ಅವನು ಏನು ಮಾಡ್ದ ಅಂತ ಹೇಳ್ತೀನಿ ನಿಮಗೆ. ಅದೇ ನೋಡಿ ಬಂದ, ಏನನ್ನೇ ಬಿಟ್ಬಿಟ್ಟು ಹೋಗ್ತಾ ಇದ್ದೀರಲ್ಲ ನೀವು ಅಂತ ಅಂದ್ಕೊಂಡು ಬಂದ. ನನಗೆ ತೋರಿಸ್ಕೊಂಡು ಹೇಳ್ತೀವಿ. ಇವರು ಅದೇ ಸ್ಟೇಡಿಯಂ ಇದೆ ಲಾಸ್ಟಲ್ಲಿ, ಅಲ್ಲಿ ಹೋಗೋಣ ಕರ್ಕೊಂಡು ಹೋಗ್ತೀನಿ, ಪಾರ್ಕಿಗೆ ಯಾವಾಗ ಹೋಗ್ತಾರೆ ಊರಲ್ಲಿ ಅವ್ನು ಆಟ ಆಡ್ಕೊಂತಾನೆ. ಬರೀ ನಾವು ಕುತ್ಕೊಂಡಿರ್ಬೇಕಲ್ಲ, ನಮಗೆ ಬೇಜಾರಲ್ಲ ಅಂತ ಅಂದ್ಬಿಟ್ಟು ಸ್ಟೇಡಿಯಂ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಹಾಸನ ಸ್ಟೇಡಿಯಂ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ 2 ಸ್ಟೇಡಿಯಂ ಇದೆ, ಈ ಕಡೆ ಸೈಡ್ ಒಂದು, ಆ ಕಡೆ ಸೈಡ್ ಒಂದು. ನನಗೆ ಯಾವುದು 2 ನೋಡಿಲ್ಲ, ಬಟ್ ಇವ್ರು ನೋಡಿದ್ರಂತೆ. ಸರಿ ಕರ್ಕೊಂಡು ಹೋಗ್ತೀನಿ ಅಂತ ಬನ್ನಿ ತೋರಿಸ್ತೀನಿ ಸ್ಟೇಡಿಯಂ ಯಾವುದು ಅಂತ. ನೋಡಿ ಇದೆ ಹಾಸನಲ್ಲಿ ಒಂದು ಸ್ಟೇಡಿಯಂ ಇದೆ ಅಂತ ಹೇಳಿದ್ನಲ್ಲ, ಇದೆ ಸ್ಟೇಡಿಯಮ್ಸು. ಚೆನ್ನಾಗಿದೆ, ತುಂಬ ದೊಡ್ಡದಿತ್ತು. ಒಳಗಡೆ ಹೋಗ್ತಾ ಇದ್ವಿ, ಎಂಟ್ರ್ ಆದ್ವಿ. ಇಲ್ಲಿ ಬರ್ಬೋದಾ ಬೇರೆಯವರೆಲ್ಲರೂ, ಅದೆಲ್ಲ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ. ಸರಿ ಅಂತ ಅಂದ್ಕೊಂಡು ಹಂಗೂ ಹೋದ್ವಿ, ನೋಡೋಣ ಹೇಗೆ ಆಟ ಆಡ್ಬೋದಾ, ಫ್ರೀ ಇದ್ದರೆ ಆಟ ಆಡೋಣ, ಇಲ್ಲಾಂದರೆ ಇಲ್ಲ ಅಂತ. ಅದು ತುಂಬ ಜನ ಆಟ ಆಡ್ಕೊಂಡು ವಾಪಸ್ ಬರ್ತಾಯಿದ್ರು. ಆಮೇಲೆ ನಾವು ಹೋದ್ವಿ. ಆಮೇಲೆ ಗೊತ್ತಾಯ್ತು ನಮಗೆ ಆಟ ಆಡ್ಬೋದು ಎಲ್ಲರೂ ಹೋಗಿ ಅಂತ. ಅಲ್ಲೇ ಹಾಗೆ ಚಿಕ್ಕ ಮಕ್ಕಳದೊಂದು ಪ್ಲೇ ಗ್ರೌಂಡ್ ಇತ್ತು, ಅಲ್ಲೂ ಆಟ ಆಡಿಸ್ತಾಯಿದ್ರು. ಆಮೇಲೆ ನಾವು ಒಂದು ಸ್ವಲ್ಪ ಮುಂದೆ ಹೋದ್ವಿ, ನೋಡೋಣ ಆಟ ಆಡೋಕ್ಕೆ ಸಿಗ್ಬೋದು ಅಂತ. ಆಮೇಲೆಲ್ಲ ನೋಡಿದ್ವಲ್ಲ, ಎಲ್ಲ ಇತ್ತು, ಫೀಲ್ಡೆಲ್ಲ ತುಂಬ ಚೆನ್ನಾಗಿತ್ತು. ಸರಿ ಅಂತ ಅಂದ್ಕೊಂಡು ಇಲ್ಲೇ ಆಟ ಆಡೋಣ, ಶಟಲ್ ಕಾಕ್ ತಂದಿದ್ವಲ್ಲ ಮನೆಯಿಂದನೇ ಬ್ಯಾಟ್ಸ್ ಎಲ್ಲ. ಸರಿ ಆಟ ಆಡೋಣ ಅಂತ ಅಂದ್ಕೊಂಡ್ಬಿಟ್ಟು ಇವ್ರಿಗೆ ಹೇಳಿದೆ, ಗಾಡಿನ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ಬನ್ನಿ ಅಂತ ಅಂದ್ಬಿಟ್ಟು ಅವ್ರು ಪಾರ್ಕ್ ಮಾಡೋಕ್ಕೆ ಹೋದರು. ನಾನು ನನ್ನ ಮಗನ ಕರ್ಕೊಂಡು ಒಳಗಡೆ ಹೋದೆ. ನೋಡಿ ನನ್ನ ಮಗ ಆಟ ಆಡ್ತೀನಿ ಅಂತ ಬೇಗ ಹೋಗ್ತಾ ಇದ್ದ. ಆಮೇಲೆ ಅವನನ್ನು ಕರೆದೆ, ಬೇಡ ಬಾ ನೀನು ವಾಪಸ್ ರಿಟರ್ನ್ ಅಂತ ಅಂದೆ. ಅವ್ನು ಜಸ್ಟ್ ಬಂದ. ನನಗೆ ನೋಡಿ ಕೇಳ್ತೀನಿ ಬೇಡ ಅಮ್ಮ. ಎಲ್ಲಿಗೆ ಬಂದಿದ್ಯಾ? ನಾವು ಗೊತ್ತಿಲ್ಲ. ಸ್ಟೇಡಿಯಂ ಹಾಸನ್ ಸ್ಟೇಡಿಯಂ. ಏನಕ್ಕೆ ಬಂದಿದ್ಯಮ್ಮ? ನಾವಿಲ್ಲಿ ಶಟಲ್ ಕಾಕ್ ಆಡಕ್ಕೆ ಬಂದಿದ್ವಿ. ಆಮೇಲೆ ಸ್ವಲ್ಪ ಹೊತ್ತು ಸ್ಟಾರ್ಟ್ ಮಾಡಿದ್ವಿ ಆಟ ಆಡೋದಕ್ಕೆ ಅಂತ. ನಾನು ನಮ್ಮ ಮನೆಯವರು ಸ್ವಲ್ಪ ಹೊತ್ತು ಆಟ ಆಡಿದ್ವಿ. ಇವನ ಜೊತೆ ಆಟ ಆಡ್ತಾ ಇದ್ದೆ. ಇವ್ನು ಕೆಳಗಡೆ ಬೀಳಿಸ್ತಿದ್ನಲ್ಲ, ಜಾಸ್ತಿ ಕಾಕು ಎತ್ಕೊಳ್ಳೋಕ್ಕೆ ಬಗ್ಗೆ ನನಗೆ ಸ್ವಲ್ಪ ಬ್ಯಾಕ್ ಪೇನ್ ಇತ್ತು. ಹಂಗಾಗಿ ನಾನು ಏನು ಎತ್ಕೊಳ್ಳೋಕೆ ಹೋಗಲಿಲ್ಲ. ಇವ್ರ ಜೊತೆ ಆಟ ಆಡೋಣ ಬನ್ನಿ ಒಂದು 5 ನಿಮಿಷ ಅಂತ ಆಟ ಆಡಿದೆ. ಸೊ ನನಗೆಲ್ಲ ಆಗಲಿಲ್ಲ, ಸಖತ್ ಬೇಗ ಟಯರ್ಡ್ ಆಗಿಬಿಟ್ಟೆ, ಸುಸ್ತಾಗಿತ್ತಲ್ಲ. ಸರಿ ಅಂತ ಅಂದ್ಕೊಂಡು ನೀರು ಆಟ ಆಡಿ, ನಾನು ಆಟ ಆಡಲ್ಲ ಅಂತ ಹೇಳಿ ಕೊಟ್ಟೆ.
ಸರಿ ಅವರಬ್ಬರು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಅವಾಗ ನಾನು ಹೇಳಿದೆ, ನಾನು ಲಾಗ್ ಮಾಡ್ತೀನಿ ಅಮ್ಮ, ನೋಡೋಣ ನೀವಿಬ್ರು ಮಾತಾಡಿರೋದು ಅಂದರೆ ನಾನು ಮಾಡ್ತೀನಿ ಲಾಗ್ ಮಾಡೋದು ಹೇಗೆ ಅಂತಂದ್ರೆ, ಸರಿ ಆಯ್ತಪ್ಪ ಅಂದೆ. ಅದು ನೆಕ್ಸ್ಟು ಆ್ಯಡ್ ಮಾಡ್ತೀನಿ ನೋಡಿ. ಸುಸ್ತಾಗ್ಬಿಡ್ತು ಆಟಾಡಿ. ಹಾಯ್ ಗೈಸ್, ಸುಸ್ತಾಗೋಯ್ತು ಆಟಾಡೋಕ್ಕೆ ಅಂತ ಹಾಸನಲ್ಲಿರೋ ಸ್ಟೇಡಿಯಂ ಹತ್ರ ಬಂದಿದ್ವಿ. ನಾನು, ನಮ್ಮ ಮನೆಯವರು, ನನ್ನ ಮಗ 3 ಜನನೂ ಬಂದಿದ್ವಿ. ಫಸ್ಟ್ ಟೈಮ್ ಬಂದಿರೋದು. ನೋಡೋಣ ಹೇಗಿದೆ ಸ್ಟೇಡಿಯಮ್ಮು, ಫ್ರೀಯಾಗಿ ಆಟ ಆಡ್ಬೋದಾ ಹೇಗೆ ಅಂದ್ಕೊಂಡು ಬಂದಿದ್ವಿ. ಚೆನ್ನಾಗಿದೆ. ಹಾಸನಲ್ಲಿರೋರೆಲ್ಲರೂ ಏನಾದರೂ ಮನೆ ಹತ್ರ ಫ್ರೀಯಾಗಿ ಜಾಗ ಇಲ್ಲ ಆಟ ಆಡೋದಕ್ಕೆ, ಹಿಂಸೆ ಆಗುತ್ತೆ ಅನ್ನೋರಾದರೆ ಬಂದೊಂದು 1/2 hour ಬಂದು ಆಟ ಆಡ್ಕೊಂಡು ಆರಾಮಾಗಿ ಹೋಗ್ಬೋದು. ಫಸ್ಟ್ ಟೈಮ್ ಬಂದಿರೋದು ನಾನು. ಚೆನ್ನಾಗಿದೆ. ಕ್ರಿಕೆಟ್ಸು, ಕೆಲವರು ಕ್ರಿಕೆಟ್ ಆಡ್ತಾರೆ, ಕೆಲವರು ಥ್ರೋಬಾಲು, ಬ್ಯಾಡ್ಮಿಂಟನ್ಸು ಎಲ್ಲ ಆಟ ಆಡ್ತಾಯಿದ್ದಾರೆ. ಪ್ರತಿಯೊಂದಕ್ಕೂ ಒಂದೊಂದು ಸಪ್ರೇಟಾಗಿ ಕೋರ್ಟ್ ಇದೆ. ಬಟ್ ಇದು ಯಾವ ಕೋರ್ಟ್ ಅಂತ ಗೊತ್ತಿಲ್ಲ. ಬಟ್ ಇಲ್ಲಿ ನಾನು ನನ್ನ ಮಗ ಶಟಲ್ ಕಾಕ್ ಆಡ್ತಾಯಿದ್ವಿ. ಚೆನ್ನಾಗಿ ಫಸ್ಟ್ ಟೈಮ್ ಅಲ್ವಾ, ಸ್ವಲ್ಪ ನಮಗೂ ಸುಸ್ತು, ಅವನಿಗೂ ಹಿಂಸೆ. ಓಕೆ, ಚೆನ್ನಾಗಿತ್ತು ಗೈಸ್. ಫ್ರೆಂಡ್ಸು ಗೊತ್ತಾ, ಎಲ್ಲರೂ ಫ್ಯಾಮಿಲಿ ಜೊತೆ ಬರೋಕ್ಕೆ ಚೆನ್ನಾಗೈತೆ. ಎಲ್ಲರೂ ತುಂಬ ಜನ ಮಕ್ಳುಗಳನ್ನೆಲ್ಲ ಕರ್ಕೊಂಡು ಪಾರ್ಕಿಗೆ ಹೋಗ್ತಾರೆ. ಪಾರ್ಕ್ ಹೆಂಗೆ ಗೊತ್ತಾ, ಒಂದು ಬೌಂಡ್ರಿ ಅಷ್ಟೇ, ಒಂದು ಒಳಗಡೆ ಒಂದಷ್ಟೇ, ಅದೇ ಜಾರು ಬಂಡೆ ಆಡು ಅದು ಇದು ಅಷ್ಟೇ ಇರುತ್ತೆ. ಬಟ್ ಇಲ್ಲಿ ಬಂದರೆ ಏನಂದರೆ ದೊಡ್ಡ ಫೀಲ್ಡ್ ಇದೆಯಲ್ಲ, ಚೆನ್ನಾಗಿದೆ. ಆಟ ಆಡಿಕೊಂಡು ಸುತ್ತಾಡಿಕೊಂಡು ಚೆನ್ನಾಗೈತೆ. ನಾವೇನೇನು ಗೊತ್ತಲ್ಲ, ಹಳ್ಳಿಲಿದ್ದಾಗ ಅಲ್ಲಿ ಇಲ್ಲಿ, ಈಗ ಸಿಟಿಲಿ ಹೋಗೋಕ್ಕಾಗಲ್ಲ, ಪರ್ಟಿಕ್ಯುಲರ್ ಗ್ರೌಂಡಿಗೆ ಬರಬೇಕು. ಬಂದಿದ್ವಿ, ಫೈನಲಿ ಚೆನ್ನಾಗಿತ್ತು. ಇನ್ನೊಂದು ಫ್ಯಾಮಿಲಿ ಬಂದಿದೆ, ತೋರಿಸ್ತೀನಿ ನೋಡಿ. ನೋಡಿ ಇಲ್ಲಿ ಬಂದಿದ್ದಾರೆ, ಕ್ರಿಕೆಟ್ ಆಡ್ತಾ ಇದ್ದಾರೆ. ಪಾಪನೂ ಕೂಡ ಬಂದಿದೆ. ಇನ್ನು ಆ ಕಡೆ ಸೈಡ್ ಬಂದು ಗೊತ್ತಿಲ್ಲ, ಅವರು ಏನೋ ಆಟ ಆಡ್ತಾ ಇದ್ದಾರೆ. ಇಲ್ಲಿ 1-2-3 ಫೀಲ್ಡ್ ಇದೆ, ಅಲ್ಲೆಲ್ಲ ಕ್ರಿಕೆಟ್ ಆಡ್ತಾ ಇದ್ದಾರೆ, ಅಲ್ಲೂ ಕ್ರಿಕೆಟ್ ಆಡ್ತಾ ಇದ್ದಾರೆ. ಇನ್ನು ಇಲ್ಲಿ ಇವರಿಬ್ಬರು ಶಟಲ್ ಕಾಕ್ ಆಡ್ತಿದ್ದಾರೆ. ಪರವಾಗಿಲ್ಲ ಗೈಸ್, ನನ್ನ ಮಗ ಚೆನ್ನಾಗಿ ಆಡ್ತಾನೆ, ಖುಷಿ ಅನಿಸುತ್ತೆ. ನಮ್ಮ ಮನೆಯವರು ಅಷ್ಟೇ ಫಸ್ಟ್ ಟೈಮ್ ಮಗನ ಜೊತೆ ಬಂದು ಈ ಥರ ಆಟ ಆಡ್ತಾ ಇದ್ದಾರೆ. ಮುಂಚೆ ಎಲ್ಲ ಬಿಸ್ನೆಸ್ ಅಂತ ಇದ್ವಿ, ಬಿಸ್ನೆಸ್ಸು ಅದು ಇದು ಅಂದ್ಕೊಂಡು ಬೆಳಗ್ಗೆ ಹೋಗು ಸಂಜೆ ಬಾ ಅಷ್ಟೇ. ಹೀಗೇನಿಲ್ಲ, ಈಗ ಸ್ವಲ್ಪ ಫ್ರೀ. ನನ್ನ ಮಗನ ಜೊತೆ ಆಟ ಆಡಿಕೊಂಡು ಅವನಿಗೂ ಟೈಮ್ ಕೊಟ್ಕೊಂಡು ಆರಾಮಾಗಿದ್ದೀವಿ. ಚೆನ್ನಾಗಿದೆ. ಅಪ್ಪ ಅಂತವನೇ, ಕೆಳಗಡೆ ಬಿದ್ದರೆ ಎತ್ಕೋತಾ ಇಲ್ಲ. ಹಂಗಾದ್ರೆ ನನಗೆ ಬಗ್ಗಿಸ್ತೀರಾ, ನೀವು ಬಗ್ಗಿ ತಗೊಳ್ಳಿ ಹಾಗಾದರೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾನೆ. ರಪ್ಪ ಹೇಳ್ತಾ ಇದ್ದಾರೆ ಓಡಾಡಬೇಕು ಹಾಗೆ ಹೀಗೆ ಸ್ಪೀಡಾಗಿ ಅಂತ ಹೇಳ್ತಾರೆ. ನೋಡಿ ಕೊನೆಗೂ ಅವ್ರ ನನ್ನೇ ಓಡಾಡಿಸ್ತೀರಾ, ನಿಮ್ಮನ್ನು ಓಡಾಡಿಸ್ತೀನಿ ತಗೊಳ್ಳಿ ಅಂತ ಅಂದ್ಕೊಂಡು ಆಟ ಆಡ್ಕೊಂಡು ಅವರಪ್ಪನ ಓಡಾಡಿಸ್ತಾ ಬೀಳಿಸ್ತಾ ತಾನು ಎತ್ಕೊಂಡ. ಸ್ವಲ್ಪ ಹೊತ್ತಿಗೆ ಟೈಮ್ ಪಾಸ್ ಮಾಡಿದ್ವಿ, ಮಾಡ್ತಾ ಇದ್ದೀವಿ. ನನಗೆ ನನ್ನ ಪಾಪು ತೋರಿಸ್ತೀನಿ ಗೈಸ್ ನಿಮಗೆ. ನೋಡಿ ಇವಳು ದೊಡ್ಡವ್ರು ಆಟ ಆಡ್ತಾ ಇದ್ದಾರೆ, ಅವಳು ಬ್ಯಾಟ್ ತೊಗೊಂಡು ಆಟ ಆಡ್ತಿದ್ದಾಳೆ. ಗೊತ್ತಿಲ್ಲ ಗೈಸ್, ನಾನು ವೀಡಿಯೋ ಮಾಡ್ತಿರೋದು. ಅವ್ರೇನು ಅನ್ಕೋತಾರೋ ಏನೋ ಗೊತ್ತಿಲ್ಲ, ವೀಡಿಯೋ ಮಾಡ್ತಾ ಇದ್ದೆ. ಚೆನ್ನಾಗೈತೆ. ಅವಳು ಹೋಗ್ತಾ ಇದ್ದಾಳೆ, ಅವಳನ್ನ ಫಾಲೋ ಮಾಡ್ಕೊಂಡು ಅವಳು ಹೋಗ್ತಾ ಇದ್ದಾರೆ. ಒಂಥರ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಎಲ್ಲರ ಫ್ಯಾಮಿಲಿ. ಸೊ ಹೆಲೋ ಗೈಸ್, ಇವತ್ತು ನನ್ನ ಅಪ್ಪ ಅಮ್ಮ ಶಟಲ್ ಕಾಕ್ ಆಡ್ತಾರೆ. ಇವತ್ತು ನಾನು ಆಡ್ತೀನಿ, ಬನ್ನಿ ನೋಡೋಣ. ಲೆಟ್ಸ್ ಇವರು ನನ್ನಮ್ಮ ನೋಡಿ ಹೆಂಗೆ ಆಡ್ತಾರೆ. ವಾಪಸ್ ಮೇಲೆ ಅಮ್ಮ
ಇವಾಗ ನನ್ನ ಅಪ್ಪ ತಮ್ಮ ಇದ್ದಾರೆ. ನಿಮಗೆ ಗೊತ್ತಿರಬೇಕು, ಅಮ್ಮ ಒಂದು ವ್ಲಾಗ್ ಮಾಡ್ತಾರೆ. ಅವ್ರದ್ದು ಡ್ರೆಸ್ಸು ಮಮತಾ ಕ್ರಿಯೇಟ್ಸ್ ಅಂತ. ಸೊ ಒಂಚೂರು ವೀಡಿಯೋ, ನಾವು ಸ್ವಲ್ಪ ವೀಡಿಯೋಗಳು ಮಾಡಿದ್ದೀವಿ, ಅದನ್ನು ಹಾಕ್ತೀವಿ. ಮತ್ತು ಅಮ್ಮ ಒಂದು ವೀಡಿಯೋ ಮಾಡೋದು ರೆಸಿಪಿದು, ಎಲ್ಲ ವೀಡಿಯೋ ಮಾಡ್ತೀವಿ. ನಿಮಗೆ ಯಾವ ವೀಡಿಯೋ ಬೇಕು ನೋಡಿ. ಅಮ್ಮ ಹೆಲೋ ಹೆಲೋ. ಸೊ ನೋಡಿ ನನ್ನ ಮಗ ಎಷ್ಟು ಚೆನ್ನಾಗಿ ರೆಕಾರ್ಡ್ ಮಾಡ್ದ ಅಲ್ವಾ. ಸ್ಟಾರ್ಟಿಂಗ್ ಸ್ವಲ್ಪ ಅವನಿಗೂ ಹೇಗೆ ಮಾಡಬೇಕು ಅಂತ ಗೊತ್ತಾಗಿಲ್ಲ, ಸ್ವಲ್ಪ ಹಾಗೆ ಮಾಡ್ದ. ಆಮೇಲೆ ನೀಟಾಗಿ ಮಾತಾಡಿದ್ದಾನೆ, ನನಗೂ ಖುಷಿ ಅನ್ನಿಸ್ತು. ನೋಡಿ ಅವ್ರ ಅಮ್ಮನ ಚಾನಲ್ನ ಅವನೇ ಫಸ್ಟ್ ಪ್ರಮೋಟ್ ಮಾಡಿಬಿಟ್ಟ. ಹಾಗೆ ನಾನು ನಮ್ಮ ಮನೆಯವರಿಬ್ಬರೂ ಕೂಡ ಸ್ವಲ್ಪ ಹೊತ್ತು ಆಟ ಆಡಿದ್ವಿ. ಫುಲ್ ಟಯರ್ಡ್ ಆಗಿಬಿಡ್ತು. ಆಮೇಲೆ ಸರಿ ಮನೆಗೆ ಹೋಗೋಣ ಅಂತ ಹೊರಟ್ವಿ. ಹಾಗೆ ಇವರು ಸರಿ ಹಾಸನಲ್ಲಿ ಒಂದು ಕಚೋರಿ ಸಿಗುತ್ತೆ, ಒಂದು ಪ್ಲೇಸ್ ತೋರಿಸ್ತೀನಿ ಮುಂದೆ, ಅಲ್ಲಿ ಹೋಗ್ಬಿಟ್ಟು ಕಚೋರಿ ಕೊಡ್ತೀನಿ ಬನ್ನಿ ಅಂತ ಅಂದ್ಬಿಟ್ಟು ಕಚೋರಿ ಶಾಪ್ ಹತ್ರ ಕರ್ಕೊಂಡು ಹೋದರು. ಇದು ಪ್ರಮೋಷನ್ಸ್ ವೀಡಿಯೋ ಅಲ್ಲ ಅದು, ಬಟ್ ಹಾಸನಲ್ಲಿರೋರು ಯಾರಾದರೂ ಕಚೋರಿ ತಿನ್ನಬೇಕು ಅಂತ ಇಷ್ಟಪಟ್ಟು ಬಂದರೆ ಆ ಪ್ಲೇಸ್ಗೆ ಹೋಗಿ, ಚೆನ್ನಾಗಿರುತ್ತೆ ಆಯಿತಾ. ನಾನು ಒಂದು 3-4 ಟೈಮ್ಸ್ ಹೋಗಿದ್ದೀನಿ, ಸಖತ್ ಇಷ್ಟ. ನಾನು ಬೆಂಗಳೂರಲ್ಲಿ ಸ್ವಲ್ಪ ವರ್ಕ್ ಮಾಡ್ತಿದ್ದೆ, ಆಗ ಕಚೋರಿ ಅಂದರೆ ಸಖತ್ ಇಷ್ಟ. ಆ ಟೇಸ್ಟ್ ನನಗೆಲ್ಲೂ ನಾನು ಮತ್ತೆ ಟ್ರೈ ಮಾಡಿಲ್ಲ. ಹಾಗೆ ಹಾಸನಿಗೆ ಬಂದಾಗ ಹಂಗೆ ಜಸ್ಟ್ ಅನ್ಎಕ್ಸ್ಪೆಕ್ಟೆಡಾಗಿ ಆ ಕಡೆ ಹೋಗ್ಬೇಕಾದ್ರೆ ಅಲ್ಲಿ ಕಚೋರಿ ಇದೆ ಅಂತ ಗೊತ್ತಾಯಿತು. ಸರಿ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಬಟ್ ತುಂಬ ಚಿಕ್ಕ ಅಂಗಡಿ, ಬಟ್ ಎಷ್ಟು ಟೇಸ್ಟ್ ಕೊಡ್ತಾರೆ ಗೊತ್ತಾ, ಚೆನ್ನಾಗಿರುತ್ತೆ. ಬನ್ನಿ ಅದು ಅಂಗಡಿ ಎಲ್ಲಿದೆ ಅಂತ ತೋರಿಸ್ತೀನಿ. ಅದೊಂದು ಪ್ರಮೋಷನ್ಸ್ ಅಂತೂ ಅಲ್ಲ, ಬಟ್ ಚೆನ್ನಾಗಿದೆ ಬನ್ನಿ. ನೋಡಿ ಇದೇ ಶಾಪು, ಇದು ಯಾವ ಏರಿಯಾ ಅಂತ ಗೊತ್ತಿಲ್ಲ, ಬಟ್ ಇಲ್ಲಿ ಗುಂಡಣ್ಣನ ಬೇಕ್ರಿ ಅಂತ ಹೇಳ್ತಾರಲ್ಲ, ಅದ್ರ ನಿಯರ್ ಬೈ ಇದೆ. ಇದು ಜೋಧ್ಪುರ್ ಸಿಹಿ ತಿಂಡಿ ಅಂತ. ಸೂಪರ್ ಟೇಸ್ಟ್ ಗೊತ್ತಾ. ಎಲ್ಲರೂ ಸ್ವೀಟ್ಸ್ ಅಂತೂ ಚೆನ್ನಾಗಿರತ್ತಂತೆ. ನಾನು ಸ್ವೀಟ್ ಯಾವತ್ತೂ ಟ್ರೈ ಮಾಡಿಲ್ಲ. ತುಂಬ ಜನ ಬರ್ತಾರೆ, ಗೊತ್ತಿಲ್ಲ. ನಾನು ಇದ್ರ ವೀಡಿಯೋ ಮಾಡ್ತಿದ್ದೀನಿ. ನಾನು ನಿಜ ಗೊತ್ತಿಲ್ಲದೆ ಏನಾದರೂ ಬೇರೆಯವ್ರ ಶಾಪ್ಸು ಬೇರೆಯವ್ರನ್ನ ವೀಡಿಯೋನೇ ಮಾಡಬಾರ್ದಾ, ಅದು ಏನಾಗುತ್ತೆ ಅಂತ ಗೊತ್ತಿಲ್ಲ, ಬಟ್ ವೀಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ಕಚೋರಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಕಚೋರಿ. ನಂಗೆ ಸಖತ್ ಇಷ್ಟ ಕಚೋರಿ ಅಂತ ಅಂದರೆ. ಸರಿ ನನ್ನ ಮಗನ ಕರ್ಕೊಂಡು, ನನ್ನ ಮಗ ಬೇಡ ಅದು ಅಂತ ಅಂತಿದ್ದ. ನಾನು ಕರ್ಕೊಂಡು ಹೋಗಲಿಲ್ಲ, ನಾನು ನೋಡಿದ್ರೆ ತಾನೇ ಹೇಳೋದು ಏನು ಬೇಕಂತ ಅಂತಿದ್ದ. ಆಮೇಲೆ ಕರ್ಕೊಂಡೋದ್ರು. ಅವ್ನು ಇನ್ನೇನು ತಗೋತಾನೆ, ಆ ಲಡ್ಡು ತೊಗೊಂಡ, ಮೋತಿಚೂರ್ಣ ಲಡ್ಡು, ಅದನ್ನು ತೊಗೊಂಡು ಬಂದು ಅದನ್ನು ತಿಂದ್ಬಿಟ್ಟು ಸರಿ ಆಯಿತು ಮನೆಗೆ ಹೋಗೋಣ ಅಂತ ಹೊರಟ್ವಿ. ಹೋಗ್ತಾ ದಾರಿಲಿ ತುಂಬ ಮಳೆ ಗೈಸ್, ಮಳೆ ಬಂದುಬಿಡ್ತು. ಮಿಡ್ಲಲ್ಲಿ ನಿಂತ್ಕೊಂಡ್ರು ನೋಡಿ ನನ್ನ ಮಗ. ಅಲ್ಲಿ ಅಮ್ಮ ರೈನ್ ಡ್ಯಾನ್ಸ್ ಮಾಡಲಾ ಅಂತ ಅಂದ್ಬಿಟ್ಟು ರೋಡು ಅಲ್ಲಿ ಅಕ್ಕಪಕ್ಕ ಇದಿಲ್ಲ, ಶಾಪ್ಸ್ ಎಲ್ಲ ಕ್ಲೋಸ್ ಆಗಿದೆ. ಸಂಡೇ ಅಲ್ವಾ, ಕ್ಲೋಸು, ಜನ ಓಡಾಡ್ತಾ ಇಲ್ಲ ಜಾಸ್ತಿ. ಆ ಮಿಡ್ಲಲ್ಲಿ ನಿಂತ್ಕೊಂಡು ಆ ರೋಡಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಅವರಪ್ಪ ಬೈತಾಯಿದ್ರು. ಆಗೋ ಅಲ್ಲಿ ಬಿಟ್ಟ, ಮತ್ತೆ ಹತ್ರ ಬಂದ, ಮತ್ತೆ ಅಲ್ಲಿಂದ ಡ್ಯಾನ್ಸ್ ಮಾಡ್ತಾಯಿದ್ದ. ಸ್ವಲ್ಪ ಹೊತ್ತು ನಿಂತ್ವಿ, ಒಂದು 1/2 ಅವರು, ಬಟ್ ತುಂಬ ಚಳಿ ಆಗಿಬಿಡ್ತು. ಆಮೇಲೆ ಸರಿ ಇವ್ರಿಗೆ ನನ್ನ ಕೈಲಿ ಆಗಲ್ಲ ನಿಲ್ಲಕ್ಕೆ, ನಡೀರಿ ಮನೆಗೆ ಬಿಟ್ಬಿಡಿ ನನ್ನನ್ನು ಅಂತ ಹೇಳಿದೆ. ಸರಿ ಅಂತ ಅಂದ್ಕೊಂಡು ಅವರು ಸ್ವಲ್ಪ ಹೊತ್ತು ಅಲ್ಲೇ ಡ್ಯಾನ್ಸ್ ಮಾಡ್ದ ಅವನು. ಸರಿ ಅಂತ ಅಂದ್ಕೊಂಡು, ನಮ್ಮ ಮನೆ ಹತ್ರ ಜಾಸ್ತಿ ಜಾಗ ಇಲ್ಲ ಆಟ ಆಡೋದಕ್ಕೆ, ಹಂಗಾಗಿ ಇಲ್ಲಿ ಹೊರಗಡೆ ಬಂದು ಡ್ಯಾನ್ಸ್ ಮಾಡ್ತಿದ್ನಲ್ಲ, ಸರಿ ಬಿಡು ಅಂತ ಅಂದ್ಕೊಂಡು ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡಿಸ್ಕೊಂಡು ಕರ್ಕೊಂಡು ಮನೆ ಹತ್ರ ಬಂದ್ವಿ. ಮನೆ ಹತ್ರ ಬಂದೆ, ಅವ್ನಿಗೆ ಸ್ವಲ್ಪ ಹೇರ್ ಕಟ್ ಮಾಡಿಸಿರ್ಲಿಲ್ಲಲ್ಲ, ಹೇರ್ ಕಟ್ ಮಾಡಿಸ್ಕೊಂಡು ಬಂದು ಮನೆಗೆ ಬಂದ್ವಿ. ನೋಡಿ ಮನೆಗೆ ಬಂದ ತಕ್ಷಣ ಚಳಿ ಅಲ್ಲ, ಇವರಪ್ಪ ಸರಿ ಬೋಂಡ ಮಾಡ್ತೀನಿ ಆಯಿತಾ ಅಂತ ಅಂದ್ಕೊಂಡು ಬೋಂಡ ಮಾಡಿದರು. ಮಗ ತಿಂದ, ಚೆನ್ನಾಗಿದೆ ಅಂತ ಕೇಳ್ತಾ ಇದ್ದೆ ಚೆನ್ನಾಗಿದೆಯಾ ಅಂತ. ಸೂಪರ್ ಅಂತ ಹೇಳ್ದ. ಫುಡ್ಗೆ ರಿವ್ಯೂ ಕೊಡಿದ್ರೆ ನನ್ನ ಮಗ ಎಕ್ಸ್ಪರ್ಟ್ ಗೈಸ್. ಎಷ್ಟು ಚೆನ್ನಾಗಿ ಕೊಡ್ತಾನೆ ಗೊತ್ತಾ. ಓಕೆ ಗೈಸ್, ಟಯರ್ಡ್ ಆಗಿದೆ. ಹೆಂಗಿದೆ? ಚೆನ್ನಾಗಿದೆ. ಯಾರು ಮಾಡಿದ್ದ? ನನ್ನಪ್ಪ. ಓಕೆ ಗೈಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮೇ ಬಿ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.